सकृत्सेवया नित्यसेवा फलं त्वं प्रयच्छ प्रयच्छ प्रभो वेङ्कटेश अज्ञानिना मया दोषान् अशेषान् विहितान् हरे क्षमस्वत्वं शेषशैलशिखामणे ॐ श्रियः कान्ताय कल्याणनिधये निधयेऽर्थिनाम् श्रीवे महागणाधिपतये नमः आञ्जनेयमतिपाटलाननं काञ्चनात्रिकमनीयविग्रहं पारिजाततरुमूलवासिनं भावयामि पवमाननन्दनं महागणाधिपतये श्रीमदाञ्जनेयस्वामिने नमः ವೆಂಕಟೇಶ್ವರ ಸ್ವಾಮಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗಿ ಅಂದ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಕಮಲಾಕುಚೂಚು ಕಕುಂಕುಮತೋ ನಿಯತಾರುಣಿತಾತುಲನೀಲತನೋ ಕಮಲಾಯತಲೋಚನ ಲೋಕಪದೆ ವಿಜಯೀ ಭವ ವೆಂಕಟಶೈಲಪದೆ ಕಮಲಾಕುಚೂಚು ಕಕುಂಕುಮತೋ ನಿಯತಾರುಣಿತಾತುಲನೀಲತನೋ कमलायतलोचन लोकपते विजयी भव वेङ्कटशैलपते सचतुर्मुख षण्मुख पञ्चमुख प्रमुखाखिल दैवतमौलिमणे शरणागतवत्सल सौर्यनिधे परिपालय मां वृषशैलपते अतिवेलशतया तव धर्मधर्विषणैः रनुवेलकृतैरपराधशतैः हरितं त्वरितं वृषशैलपते परया कृपया परिपाहि घरे अधिवेङ्कटशैलमुदारमतेर्जनतादिगदादि नरादाद परदेवतया कलिता निगमये कमलादयितान्न परं कलये कलवेणुरपावशकोपवधो शतकोटिवृता स्मरकोटिसमाद प्रतिवल्लभिकाभिका सुखदातु वसुदेवसुतन्न परं कलये अभिरामगुणाकरदाशरथे जगदेकधनुर्धरधीरमते रघुनायक राम रमेश विभो वरदो भवदेव दयाजलधे अवनीतनजातमनीयगजं रजनीकरचारुमुखाम्बुरुहं रजनीचरराजतमो मिहिरं महनीयमहं रघुराममये सुमुखं सुहृदं सुलभं सुखदं स्वनुजं च सुखाय ममोघशरम् अपहाय रघुत्वहमन्यमहं न कथं च न कञ्चन जातु भजे विना वेङ्कटेशं ननादो ननादः सदा वेङ्कटेशं वेङ्कटाद्रिशृङ्गाङ्ग्रमङ्गलां भरणाङ्ग्रगे मङ्गलानां निवासाय श्रीनिवासाय मङ्गलम् सर्वाभयमसौन्दर्यसम्पदा सर्वचेतसां सदा सम्मोहनायास्तु वेङ्कटेशाय मङ्गलम् नित्याय निरवध्याय सत्याय नमः दामोदराय नमः संकर्षणाय नमः वासुदेवाय नमः प्रद्युम्नाय नमः अनिरुद्धाय नमः पुरुषोत्तमाय नमः अदोक्षताय नमः नारसिंहाय नमः अच्युताय नमः जनार्दनाय नमः उपेन्द्राय नमः हरिये नमः श्रीकृष्णाय नमः रङ्गराजाय नमः भगवते नमः श्रीभूनीरामनोहराय नमः प्रणवाय मध्यस्थाय नमः प्रणवार्थप्रकाशाय नमः प्रशेषपूजिताय नमः सहस्रफलभोजेन्द्र दिव्यपर्यङ्कशोभिताय नमः सन्दर्शन प्रशंसाद्योपचाराभिवन्दिताय नमः वस्त्रभूषाङ्गरागादिशोभिता सुन्दराकृतये नमः वेदान्तवेद्याय नमः विश्वात्मने नमः पुराणपुरुषोत्तमाय नमः नाभि ನಮಸ್ಕಾರ ವೀಕ್ಷಕರೇ, ಶಿವಶಂಕರ್ ಮಗಜಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವು ಪ್ರತಿ ವರ್ಷ SSK ತಿರುಪತಿ ತಿರುಮಲ ಪಾದಯಾತ್ರೆ ಸಮಿತಿ ವತಿಯಿಂದ
ಧನುರ್ಮಾಸದಲ್ಲಿ ಬೆಂಗಳೂರಿಂದ ತಿರುಪತಿಗೆ ಪಾದಯಾತ್ರೆ ಹೋಗ್ತೀವಿ. ಈ ಸಾರಿ ನಾವು ಡಿಸೆಂಬರ್ 29ನೇ ತಾರೀಕು ಸೋಮವಾರ ಬೆಂಗಳೂರಿಂದ ತಿರುಪತಿಗೆ ಪಾದಯಾತ್ರೆ ಹೊರಟಿದ್ದು. ಹೋದ ವರ್ಷ ಡಿಸೆಂಬರ್ 26ನೇ ತಾರೀಕು ಗುರುವಾರ ಪಾದಯಾತ್ರೆ ಹೊರಟಿದ್ವಿ. ನಮ್ಮ ಗುರುಸ್ವಾಮಿಯವರದು ಇದು 28ನೇ ವರ್ಷದ ಪಾದಯಾತ್ರೆ, ನಂದು 16ನೇ ವರ್ಷದ ಪಾದಯಾತ್ರೆ. ನಾನು ಸೋಮವಾರ 29ನೇ ತಾರೀಕು ಬೆಳಿಗ್ಗೆ 3:15ಗೆ ಎದ್ದು ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ನನ್ನ ಫ್ರೆಂಡ್ಗೋಸ್ಕರ ಕಾಯ್ತಾ ಇದ್ದೆ. ಬೆಳಿಗ್ಗೆ 5 ಗಂಟೆಗೆ ನನ್ನ ಫ್ರೆಂಡ್ ಬಂದರು. ನಾನು ನನ್ನ ಫ್ರೆಂಡ್ ಇಬ್ಬರು ಸೇರಿ ನಮ್ಮ ಮನೆಯಿಂದ ಆರ್.ಟಿ. ಸ್ಟ್ರೀಟ್ ಬಳ್ಳಾಪುರ ಪೇಟೆ ಮಾರ್ಕೆಟ್ ಹತ್ತಿರ ಇರೋ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ನಮ್ಮ ಫ್ರೆಂಡ್ ನಮ್ಮ ಮನೆಯಿಂದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನವರೆಗೂ ನನ್ನ ಜೊತೆ ನಡ್ಕೊಂಡು ಬರ್ತಾರೆ 5 ವರ್ಷಗಳಿಂದ. ಅವರ ಹೆಸರು ನಾಗರಾಜ್ ಅಂತ. ಅವರು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡಿ ಅಲ್ಲಿಂದ ಅವರು ಕೆಲಸಕ್ಕೆ ಹೋಗ್ತಾರೆ. ತಿರುಪತಿ ಪಾದಯಾತ್ರೆಗೆ ಬರೋರು ಎಲ್ಲರೂ ಅವರವರ ಮನೆಯಿಂದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ನಡ್ಕೊಂಡು ಬರ್ತಾರೆ. ನಮ್ಮ ಮನೆಯಿಂದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ 10 ಕಿಲೋಮೀಟರ್ ದೂರ. ನಾವು ಬೆಳಿಗ್ಗೆ 5 ಗಂಟೆಗೆ ಬಿಟ್ಟಿದ್ದು ಮನೆಯಿಂದ. ದೇವಸ್ಥಾನ ಹೋದಾಗ 8 ಗಂಟೆ ಆಗಿತ್ತು. ಈ ಸಾರಿನೂ ನಮಗಿಂತ ಮುಂಚೆ ನಮ್ಮ ಗುರುಸ್ವಾಮಿಗಳು ಬಂದಿದ್ದರು ದೇವಸ್ಥಾನಕ್ಕೆ. ನಮ್ಮ ಗುರುಸ್ವಾಮಿಗಳ ಹೆಸರು ವೆಂಕಟೇಶ್ ಡಿ.ವಿ. ಅಂತ. कोई कर रहा क्या तू आ रहा जेवने का नाम करना ला यार नुसते मैं मां दो आई नहीं स्टॉप डाउन आमचे कोण जगदीश्वराय नमः ओम श्री वक्षसे नमः ओम श्री अलमेल मंगासमेत श्री लक्ष्मी वेंकटेश्वर स्वामिने नमः दिव्याकण्ठे दिव्याष्टोत्तर भुजान् संपूर्णं श्रीकान्ताय कल्याण निधे निधे ತಿರುಪತಿ ಪಾದಯಾತ್ರೆಗೆ ಹೋಗೋರು ಎಲ್ಲರೂ ದೇವಸ್ಥಾನಕ್ಕೆ ಬಂದಮೇಲೆ ಅಭಿಷೇಕ ಮಹಾಮಂಗಳಾರತಿ ನಡೆಯುತ್ತೆ. ಮಹಾಮಂಗಳಾರತಿ ಆದಮೇಲೆ ಪ್ರಸಾದ ವಿನಿಯೋಗ ನಡೆಯುತ್ತೆ. ಈ ಸಾರಿ ತಿರುಪತಿ ಪಾದಯಾತ್ರೆಗೆ ಈಶಾಮ ಕೂಡ ಬಂದಿದ್ದರು, ಮತ್ತು ಅವರ ಮಗ ಕೂಡ ಬಂದಿದ್ದರು ಪಾದಯಾತ್ರೆಗೆ.
ವೈಟ್ ಬಟ್ಟೆಗಳನ್ನ ಹಾಕೊಂಡಿರೋರು ಎಲ್ಲರೂ ಪಾದಯಾತ್ರೆಗೆ ಬರೋರು. ನಮ್ಮ SSK ತಿರುಪತಿ ತಿರುಮಲ ಪಾದಯಾತ್ರೆ ಸಮಿತಿಯಲ್ಲಿ ಪಾದಯಾತ್ರೆ ಬರೋರು ಎಲ್ಲರೂ ಕಡ್ಡಾಯವಾಗಿ ವೈಟ್ ಬಟ್ಟೆಗಳನ್ನ ಹಾಕೋಬೇಕು. ಯಾಕಂದರೆ ಬಿಸಿಲಿಗೆ ಸೆಕೆನೂ ಆಗಲ್ಲ. ಮತ್ತು ನಾವು ಬೆಳಗಿನ ಜಾವ 3:30-4 ಗಂಟೆಗೆ ಪಾದಯಾತ್ರೆ ಶುರು ಮಾಡ್ತೀವಿ. ಆ ಟೈಮಲ್ಲಿ ಹೈವೇಯಲ್ಲಿ ತುಂಬ ಗಾಡಿಗಳು ಓಡಾಡ್ತಾ ಇರ್ತವೆ. ನಾವು ವೈಟ್ ಬಟ್ಟೆಗಳನ್ನ ಹಾಕ್ಕೊಂಡು ನಡಿಬೇಕಾದ್ರೆ ದೂರದಲ್ಲಿ ಕಾಣಿಸುತ್ತೆ ಯಾರೋ ನಡ್ಕೊಂಡು ಬರ್ತಾ ಇದ್ದಾರೆ ಅಂತ. ಅದಕ್ಕೋಸ್ಕರ ನಾವು ವೈಟ್ ಬಟ್ಟೆಗಳನ್ನ ಹಾಕೊಳೋದು. ಕೆಲವರು ಕೇಳ್ತಾರೆ ವೈಟ್ ಬಟ್ಟೆಗಳನ್ನೇ ಹಾಕ್ಕೊಬೇಕು ಯಾಕೆ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಇದನ್ನ ಹೇಳಿದ್ದೀನಿ, ಇದು ಗೊತ್ತಾಗಲಿ ಅಂತ ಎಲ್ರಿಗೂ. ಈ ಸಾರಿ ತಿರುಪತಿ ಪಾದಯಾತ್ರೆಗೆ ತುಂಬ ಜನ ಹೊಸಬ್ರು ಬಂದಿದ್ದರು. ಹೋದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಜನ ಪಾದಯಾತ್ರೆಗೆ ಬಂದವ್ರೆ. ಪ್ರತಿ ವರ್ಷ ತಿರುಪತಿ ಪಾದಯಾತ್ರೆಗೆ 30 ಜನ ಒಳಗಡೆ ಇರ್ತಿದ್ರು. ಈ ಸಾರಿ 40 ಜನ ಪಾದಯಾತ್ರೆಗೆ ಬಂದಿದ್ದರು. ಅದರಲ್ಲಿ 5 ಜನ ಲೇಡೀಸ್ ಇದ್ದರು. ಈ ಸಾರಿ 40 ಜನ ಮೇಲೆ ಆಗ್ತಿದ್ರು. ಅದರಲ್ಲಿ 3 ಜನ ಪಾದಯಾತ್ರೆಗೆ ಬಂದಿಲ್ಲ. 3 ವರ್ಷದಿಂದ ಕುಮರೇಶ್ ಅಂತ ಒಬ್ಬರು ಬರ್ತಿದ್ರು ಪಾದಯಾತ್ರೆಗೆ. ಅವರು ಈ ಸಾರಿ ಬಂದಿಲ್ಲ. ಬರಬೇಕು ಅಂತ ಇದ್ದರು, ಕೊನೆಯಲ್ಲಿ ಬರೋಕೆ ಆಗಿಲ್ಲ ಅವರಿಗೆ. ನಮ್ಮ ಗುರುಸ್ವಾಮಿಗಳು ತಿರುಪತಿ ಪಾದಯಾತ್ರೆ ಶುರು ಮಾಡಿದಾಗಿಂದ ಧನುರ್ಮಾಸದಲ್ಲೇ ಪಾದಯಾತ್ರೆಗೆ ಹೋಗೋದು. ಧನುರ್ಮಾಸದಲ್ಲಿ ಪಾದಯಾತ್ರೆ ಮಾಡಿದರೆ ತುಂಬ ಶ್ರೇಷ್ಠ ಅಂತ ನಮ್ಮ ಗುರುಸ್ವಾಮಿಗಳು ಹೇಳ್ತಾರೆ. ಧನುರ್ಮಾಸ ತಿಂಗಳು ವಿಶೇಷವಾಗಿ ವಿಷ್ಣು ಪೂಜೆಗೆ ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತೆ. ಈ ಮಾಸದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ವಿಷ್ಣುವಿನ ಆರಾಧನೆ ಮಾಡುವುದು. ಈ ಮಾಸದಲ್ಲಿ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರನ್ನು ಪೂಜಿಸುವುದು ಶ್ರೇಷ್ಠ. ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಎಲ್ಲರೂ ಹೊರಟು ಕಬ್ಬನ್ ಪಾರ್ಕ್ಗೆ ಬರ್ತೀವಿ. ಕಬ್ಬನ್ ಪಾರ್ಕಲ್ಲಿ ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಫೋಟೋ ವಿಡಿಯೋ ತಗೋತೀವಿ. ಪಾದಯಾತ್ರೆ ಬಂದಿರೋರ ರಿಲೇಷನ್ ಮತ್ತು ಅವರ ಫ್ರೆಂಡ್ಸ್ಗಳು ಕಬ್ಬನ್ ಪಾರ್ಕ್ವರೆಗೂ ಬಂದು ಬೀಳ್ಕೊಟ್ಟು ವಾಪಸ್ ಹೋಗ್ತಾರೆ ಅವರು. ಮತ್ತೆ ನಾವು ಅಲ್ಲಿಂದ ಪಾದಯಾತ್ರೆ ಶುರು ಮಾಡ್ತೀವಿ. ಈ ಸಾರಿ ನಾವು ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಬೆಳಿಗ್ಗೆ 10:00 ಬಿಟ್ವಿ. ಮಾರನೇ ದಿನ ಡಿಸೆಂಬರ್ 30ನೇ ತಾರೀಕು ವೈಕುಂಠ ಏಕಾದಶಿ ಇತ್ತು. ವೈಕುಂಠ ಏಕಾದಶಿ ಪ್ರಯುಕ್ತ ದೇವಸ್ಥಾನ ಡೆಕೋರೇಷನ್ ಮಾಡ್ತಾಯಿದ್ರು. ಅದಕ್ಕೆ ನಾವು ಜಾಸ್ತಿ ಹೊತ್ತು ದೇವಸ್ಥಾನದಲ್ಲಿ ಇರೋಕೆ ಆಗಲಿಲ್ಲ. ಬೇಗನೆ ಬಿಡಬೇಕಾಗಿತ್ತು. ನಾವು ಲೇಟ್ ಮಾಡಿದರೆ ದೇವಸ್ಥಾನದಲ್ಲಿ ಕೆಲಸಗಳು ನಡೆಯಲ್ಲ. ಅದಕ್ಕೆ ಬೇಗನೆ ಬಿಡಬೇಕಿತ್ತು. ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಕಲ್ಲಲ್ಲಿ ಕೆತ್ತಿರೋ ಒಂದು ಶಾಸನ ಇದೆ. ಅದನ್ನು ನಾನು ಹೋದ ವರ್ಷ ನೋಡಿದ್ದೆ. ಅದನ್ನು ವಿಡಿಯೋ ಮಾಡೋಕ್ಕೆ ಮರ್ತೋಗಿದ್ದೆ. ಈ ವರ್ಷ ಆ ಶಾಸನ ವಿಡಿಯೋ ಮಾಡೋಣ ಅಂದರೆ ದೇವಸ್ಥಾನ ಡೆಕೋರೇಷನ್ ಮಾಡಿದ್ರು, ಅದು ಕಾಣಿಸ್ತಾ ಇರಲಿಲ್ಲ. ಈ ಸರಿನೂ ಆಗಿಲ್ಲ ಅದು ಶಾಸನ ವಿಡಿಯೋ ಮಾಡೋಕ್ಕೆ. ನಮ್ಮದು ಮೊದಲನೇ ದಿನದ ಪಾದಯಾತ್ರೆ ಬೆಂಗಳೂರಿಂದ ಹೊಸಕೋಟೆಗೆ ಹೋಗ್ತೀವಿ. ಬೆಂಗಳೂರಿಂದ ಹೊಸಕೋಟೆಗೆ ಮೊದಲ ದಿನದ ಪಾದಯಾತ್ರೆ 28 ಕಿಲೋಮೀಟರ್. ನಮ್ಮದು ಮೊದಲನೇ ದಿನದ್ದು ಪಾದಯಾತ್ರೆ. ಮಧ್ಯಾಹ್ನದ ಊಟ ಕೃಷ್ಣರಾಜಪುರದಿಂದ ಸ್ವಲ್ಪ ಮುಂದೆ 3 ಕಿಲೋಮೀಟ್ರ್ ಹೋದರೆ ಎಡಗಡೆ ಒಂದು ದೇವಸ್ಥಾನ ಬರುತ್ತೆ. ಅಲ್ಲಿ ಎಲ್ಲರೂ ಊಟ ಮಾಡಿ ಅಲ್ಲಿಂದ ಮತ್ತೆ ಪಾದಯಾತ್ರೆ ಶುರು ಮಾಡ್ತೀವಿ. ಇದು ನಮ್ಮ ಟೆಂಪೋ ನೋಡಿ. ಪ್ರತಿ ವರ್ಷ ಇದು ಟೆಂಪೋ ಬರುತ್ತೆ ದೊಡ್ಡದು. ಇದರಲ್ಲಿ ನಮ್ಮದು ದಿನಸಿ ಪದಾರ್ಥ, ಗ್ಯಾಸ್ ಸ್ಟವ್, ಸಿಲಿಂಡ್ರ್ ಎಲ್ಲ ಇದರಲ್ಲೇ ಇರುತ್ತೆ. ನಮ್ಮ ಲಗೇಜ್ ಕೂಡ ಇದರಲ್ಲೇ ಇರುತ್ತೆ. ಈ ಟೆಂಪೋ ಜೊತೆಗೆ ನಮ್ಮ ಗುರುಸ್ವಾಮಿಗಳ ಕಾರ್ ಕೂಡ ಬರುತ್ತೆ. ದಾರಿ ಮಧ್ಯದಲ್ಲಿ ಯಾರಿಗಾದರೂ ಬಾಯಾರಿಕೆ ಆದರೆ ಅದರಲ್ಲಿ ಒಬ್ಬರು ಡ್ರೈವರ್ ಬರ್ತಾರೆ. ಅವ್ರ ಹೆಸರು ಶ್ರೀಧರ್ ಅಂತ. ಅವರು ಎಲ್ರಿಗೂ ನೀರು ಬಾಯಾರಿಕೆ ಆದವ್ರಿಗೆ ನೀರೆಲ್ಲ ಕೊಡ್ತಾ ಇರ್ತಾರೆ ಮಧ್ಯ ದಾರಿಯಲ್ಲಿ. ಆ ಕಾರಲ್ಲಿ ಇನ್ನೊಬ್ಬರು ಬರ್ತಾರೆ ಸೇವೆ ಮಾಡೋಕ್ಕೆ ಅಂತ. ಅವ್ರ ಹೆಸರು ಸೂರ್ಯಪ್ರಕಾಶ್ ಅಂತ. ಅವರು ಕೂಡ ನಮ್ಮ ಜೊತೆ 3 ವರ್ಷ ಪಾದಯಾತ್ರೆ ಮಾಡಿದ್ದಾರೆ. ಈಗ ಅವ್ರ ಕೈಯಲ್ಲಿ ಅಷ್ಟು ಪಾದಯಾತ್ರೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸೇವೆ ಮಾಡಿಕೊಂಡು ಬಂದಿದ್ದರು ಈ ಸಾರಿ ನಮ್ಮ ಜೊತೆ. ಕಾರಲ್ಲೇ ಎಲ್ರಿಗೂ ಇದಕ್ಕೆ ನೀರು ಕೊಡೋದು, ಆಮೇಲೆ ತಿಂಡಿ ಕೊಡೋದು, ಊಟ ಎಲ್ಲ ಬಡಿಸೋದೆಲ್ಲ ಕೆಲಸ ಮಾಡ್ತಿರೋ ಅವರು.
बात नहीं है, बात टाइम नहीं है। ಅದಿಲ್ಲ ಮೈನು ಆಮೇಲೆ ಮನಸ್ಸು ನೋಡ ಮೊದಲನೇ ವರ್ಷ ಸಾರಿ 27ನೇ ವರ್ಷ 28 ಸಾರಿ 28ನೇ ವರ್ಷದಲ್ಲಿ ಮೊದಲನೇ ದಿನ ಇವತ್ತು ಹೊಸಕೋಟೆಯಲ್ಲಿ ಸಾರಿ KR ಪುರಂ ಅಲ್ಲಿ ಊಟ ಮಾಡ್ತಾ ಇದ್ದೀವಿ. ಶಿವನ ದೇವಸ್ಥಾನದಲ್ಲಿ. ಇದು ನನ್ನ ಮೊದಲನೇ ಬಾರಿಯ ಪಾದಯಾತ್ರೆ. ಇವತ್ತು ಮೊದಲನೇ ದಿನದ ಪಾದಯಾತ್ರೆ. KR ಪುರದಿಂದ ಸ್ವಲ್ಪ ಮುಂದೆ ಬಂದರೆ ನಾವು ಮಧ್ಯಾಹ್ನದ ಊಟ ಈಶ್ವರನ ದೇವಸ್ಥಾನ ಇದೆ, ಅಲ್ಲಿ ಈಗ ಊಟ ಮಾಡಿಬಿಟ್ಟು ಈಗ ಪಾದಯಾತ್ರೆ ಹೊರಡ್ತೀವಿ. एडिटिंग करी कंते आता तू काय काय गोष्ट करते कटकरी ಇದು ನಮ್ಮ ಗುರುಸ್ವಾಮಿಯವರ ಕಾರು. ಇದು ಕೂಡ ಪ್ರತಿ ವರ್ಷ ಬರುತ್ತೆ ಸೇವೆಗೋಸ್ಕರ ಅಂತಲೇ. ಎಲ್ರಿಗೂ ಇದರಲ್ಲಿ ನೀರು ಮತ್ತು ಜ್ಯೂಸು ಎಲ್ಲ ಕೊಡ್ತಾ ಇರ್ತಾರೆ ಅಲ್ಲಲ್ಲಿ ಮಧ್ಯ ದಾರಿಯಲ್ಲಿ ಬಾಯಾರಿಕೆ ಆದಾಗ. ಬೆಳಿಗ್ಗೆಲ್ಲ ತುಂಬಾ ಚಳಿ ಇರುತ್ತೆ, 10 ಗಂಟೆ ಆದಮೇಲೆ ತುಂಬ ಬಿಸಿಲಿರುತ್ತೆ, ಬಾಯಾರಿಕೆ ಆಗುತ್ತೆ. ಅದಕ್ಕೆ ಎಲ್ರಿಗೂ ಇದರಲ್ಲಿ ನೀರು ಕೊಡೋಕ್ಕಂತ ಈ ಕಾರ್ನ ತೊಗೊಂಬರ್ತಾರೆ ನಮ್ಮ ಗುರುಸ್ವಾಮಿಗಳು ಎಲ್ರಿಗೂ. ನಾವು ಮೊದಲ ದಿನದ ಪಾದಯಾತ್ರೆ ಪ್ರತಿ ವರ್ಷ ಹೊಸಕೋಟೆ HJSS ಕನ್ವೆನ್ಷನ್ ಹಾಲ್ನಲ್ಲಿ ಹಾಲ್ಟ್ ಆಗ್ತೀವಿ. ಈ ಸಾರಿ ಮುಂದೆ ಎಲ್ಲರೂ ಬೇಗನೆ ಹೊರಟೋಗಿದ್ರು ನಮಗಿಂತ ಮುಂಚೆನೇ. ನಾವು ಹೋದಾಗ ಚೌಟ್ರಿಗೆ ರಾತ್ರಿ 8:30 ಆಗಿತ್ತು. ರಾತ್ರಿ 9:15ಗೆ ಎಲ್ಲರೂ ಊಟ ಮಾಡ್ತಾಯಿದ್ರು. ನಾನು ವಿಡಿಯೋ ಕವರಿಂಗ್ ಮಾಡ್ತಾಯಿದ್ದೆ ಎಲ್ರದ್ದು. ಊಟ ಆದಮೇಲೆ ಎಲ್ಲರೂ ಬೇಗನೆ ಮಲ್ಕೊತೀವಿ. ಮತ್ತೆ ಬೆಳಿಗ್ಗೆ ಏಳಬೇಕಲ್ಲ, 3 ಗಂಟೆಗೆ 3:15ಗೆ ಎದ್ದು ರೆಡಿ ಆಗಬೇಕು. ಮತ್ತು ಅದಕ್ಕೋಸ್ಕರ ಬೇಗ ಊಟ ಮಾಡಿ ಮಲಗಿಬಿಡ್ತೀವಿ. ಈ ಸಾರಿ ಚಳಿ ತುಂಬ ಇತ್ತು. ನಡಿಬೇಕಾದ್ರೆ ನಮಗೆ ಏನೂ ಅನಿಸೋದಿಲ್ಲ, ಚಳಿ ಏನೂ ಅನಿಸೋದಿಲ್ಲ. ನಾವೇನೋ ನಿಂತ್ಕೊಂಡ್ರೆ ಆವಾಗ ಗೊತ್ತಾಗುತ್ತೆ ಚಳಿ ಎಷ್ಟಿದೆ ಅಂತ. ಚಳಿ ತುಂಬ ಚಳಿ ಇದೆ ಸರಿ. ಸಾಂಬಾರ್ जुमा उपस्थिति है. ನೋಡಿ, ಇವರೆಲ್ಲ ಸೇವೆಗೋಸ್ಕರ ಬರ್ತಾರೆ ಪ್ರತಿ ವರ್ಷ. ನಾಳೆಗೋಸ್ಕರ ಏನು ಬೇಕೋ ತರಕಾರಿಗಳನ್ನ ಈಗಲೇ ರೆಡಿ ಮಾಡ್ಕೊತಾ ಇದ್ದಾರೆ, ಹೆಚ್ಕೊತಾ ಇದ್ದಾರೆ. ನಾಳೆಗೆ ಏನು ಬೇಕೋ ಅದಕ್ಕೆ ಅವತ್ತು ರಾತ್ರಿನೇ ಎಲ್ಲ ರೆಡಿ ಮಾಡ್ಕೊತಾರೆ ತರಕಾರಿಗಳನ್ನ.
ಭಟ್ರು ಹಪ್ಪಳನ ಕರೀತಿದ್ದಾರೆ. ಹೋದ ವರ್ಷ ಕೂಡ ಇವರೇ ಬಂದಿದ್ದರು ಭಟ್ರು, ಈ ವರ್ಷವೂ ಇವರೇ ಬಂದಿದ್ದರು ಭಟ್ರು. ಅಡುಗೆನೂ ತುಂಬ ಚೆನ್ನಾಗಿ ಮಾಡ್ತಾರೆ ಇವರು, ಟೇಸ್ಟು ಇರುತ್ತೆ ತುಂಬ ಚೆನ್ನಾಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.